ಇಡ್ಲಿ ಜೊತೆಗೆ ಸಾಂಬಾರು ಉದ್ದುವಡೆ ಕಾಂಬಿನೇಷನ್ ಮಾತ್ರ ಸೂಪರ್ ಆಗಿತ್ತು. ಬರೀ ಚಟ್ನಿ, ತಿಳಿ ಸಾಂಬಾರು, ಬೇಳೆ ಸಾಂಬಾರು ಈ ಜೊತೆ ತಿಂದು ಬೇಜಾರಾಗಿದೆ. ಒಂದ್ಸಲ ಈ ಥರ ಹೇಳೋ ಸಾಂಬಾರಿನ ಜೊತೆಗೆ ಮಾಡ್ಕೊಂಡು ಊಟ ಮಾಡಿ. ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ರುಚಿಯಾಗಿರುತ್ತೆ. ರೆಸಿಪಿ ಕೂಡ ತುಂಬ ಈಸಿಯಾಗಿದೆ. ಹೇಗೆ ಮಾಡೋದು ಅಂತ ವಿಡಿಯೋಲಿ ತೋರಿಸಿ, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಮಸ್ಕಾರ ಅನ್ನ ಪ್ರೀತಿಯ ಸ್ನೇಹಿತರಿಗೆ. ಬಾಕ್ಲಿಗೆ ರಂಗೋಲಿ ಹಾಕಿ ಟೀ ಮಡಗಿ ಇವತ್ತು ನಾಷ್ಟಕ್ಕೆ ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಹಿಟ್ಟನ್ನ ಬೇಯೋಕ್ಕೆ ಇಡ್ಲಿ ಪಾತ್ರೆಗೆ ಹಾಕಿ ಮಡಗಿದೆ. ಇಡ್ಲಿ ಎಲ್ಲ ಬೇಯೋಕ್ಕೆ ಸಾಂಬಾರು ಖಾರ ಆಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು 5-6 ಈರುಳ್ಳಿ, ಬೆಳ್ಳುಳ್ಳಿ, ಒಂದು 7 ಹಸಿಮೆಣಸಿಕಾಯಿ, ಒಂದು 8 ಟೊಮೊಟೊ ಇಷ್ಟನ್ನು ಕೂಡ ಕುಕ್ಕರ್ಗೆ ಹಾಕ್ಕೊಂಡು ಒಂದು 2 ಚಮಚ ಖಾರದ ಪುಡಿ ಹಾಕಿ ಒಂಚೂರು ನೀರು ಹಾಕಿ ಬೇಯಕ್ಕಿಟ್ಟೆ. ಒಂದು 3 ವಿಷಯಕ್ಕೆ ಹೋಗಿದ್ರೆ ಸಾಕು. ಈ ಕಡೆ ಉದ್ದಿನವಡೆ ಮಾಡೋಣ ಅಂತ ಅಂದ್ಕೊಂಡು ಉದ್ದಿನ ಕಾಳನ್ನ ಜಾಡ್ಗೆ ಹಾಕಿ ಸಣ್ಣದಾಗಿ ಆಡಿಸ್ಕೊಂಡು ಬಾಣಲಿಗೆ ಎತ್ತಿ ಮಾಡಿಕೊಂಡೆ. ಅದಾದಮೇಲೆ ಬೆಂದಿರೋ ಎಲ್ಲ ಖಾರನೂ ಕೂಡ ಸೋರು ಹಾಕಿ ಸಣ್ಣದಾಗಿ ಖಾರ ಆಡಿಸ್ಕೊಂಡು ಒಂದು 3-4 ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಕಟ್ ಮಾಡಿ ಮಾಡಿಕೊಂಡಿದ್ದೆ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಂದು 5-6 ಒಣಮೆಣಸಿಕಾಯಿ ಮತ್ತು ರುಬ್ಬಿರೋ ಖಾರ ಇಷ್ಟನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹೆಚ್ಚಿಸ್ಕೊಂಡೆ. ಅದಾದಮೇಲೆ ಒಂದು 2 ಸ್ಪೂನಷ್ಟು ಕಡಲೆ ಹಸಿಟ್ಟನ್ನ ಹಾಕಿ ನೀರನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ಹುಯ್ದೆ. ಅದೆಲ್ಲ ಹುಯ್ದಾದ್ಮೇಲೆ ಒಂದು 10 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಬಂದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲನೂ ಬೇಯೋಷ್ಟು ಈ ಕಡೆ ಉದ್ದಿನವಡೆಗೆ ಖಾರ ಆಡಿಸ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಸಾಂಬಾರು ಸೊಪ್ಪು, ಕರಿಬೇವಿನ ಸೊಪ್ಪು, ಒಂದು 5-6 ಹಸಿಮೆಣಸಿಕಾಯಿ, ಒಂಚೂರು ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ ಇಷ್ಟನ್ನು ಹಾಕ್ಕೊಂಡು ಜೊತೆಗೆ ಜೀರಿಗೆ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿ, ಸೋಡಾ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಬಾಣಲಿಗೆ ಎಣ್ಣೆ ಮಡಗಿ ಎಣ್ಣೆ ಎಲ್ಲ ಕಾದಾದ್ಮೇಲೆ ಒಂದೊಂದಾಗಿ ಉದ್ದಿನವಡೆನ ಬೇಯೋಕ್ಕೆ ಬಿಟ್ಟೆ. ಸ್ವಲ್ಪ ಬ್ರೌನ್ ಬರೋವರೆಗೂ ಮತ್ತು 2 ಕಡೆನೂ ಚೆನ್ನಾಗಿ ಬೇಯೋವರೆಗೂ ಬೇಯಿಸಿದೆ. ಎಲ್ಲನೂ ಬೇಯ್ದು ಎಲ್ಲ ಎತ್ತು ಮಡಗೋಷ್ಟಕ್ಕೆ ಸಾಂಬಾರು ಕೂಡ ರೆಡಿ ಆಯಿತು. ಒಂದು 5-10 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಟೇಸ್ಟಿಯಾಗಿರೋ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ಇಡ್ಲಿನೂ ಕೂಡ ಒಂದು ಬಟ್ಲಿಗೆ ಎತ್ತಿ ಮಡಿಕೊಂಡಿದ್ದೆ. ಉದ್ದಿನವಡೆ ಮತ್ತು ಟೇಸ್ಟಿಯಾಗಿರೋ ಸಾಂಬಾರು, ಅದ್ರ ಜೊತೆಗೆ ಇಡ್ಲಿ ಕಾಂಬಿನೇಷನ್ ಮಾತ್ರ 3 ಸೂಪರಾಗಿತ್ತು. ತಿಂತಾ ಇದ್ದರೆ ಮಾತ್ರ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಉದ್ದಿನವಡೆ, ಈ ಸಾಂಬಾರು, ಈ ಇಡ್ಲಿ 3 ಕಾಂಬಿನೇಷನ್ ಮಾತ್ರ ಸೂಪರಾಗಿತ್ತು. ಒಂದ್ಸಲ ಮನೆ ಟ್ರೈ ಮಾಡಿ ನೋಡಿ. ನೀವು ತಿಂದರೆ ಪುನಃ ತಿನ್ನಬೇಕು ಅಂತ ಅನಿಸುತ್ತೆ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಾಲೋ ಮಾಡೋದನ್ನ ಮರಿಬೇಡಿ.